ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಪ್ರಕರಣ. ಡಾಕ್ಟರ್ ಮಹೇಂದ್ರ ರೆಡ್ಡಿ ವೈದ್ಯ ಕುಲಕ್ಕೆ ಅವಮಾನ. ಕೃತಿಕಾ ರೆಡ್ಡಿ ಹತ್ಯೆಗೆ ಬೆಂಗಳೂರು ವಕೀಲರ ಸಂಘ ಖಂಡಿಸಿದೆ. ಜೀವ ಉಳಿಸುವ ಔಷಧಿಯಿಂದಲೇ ಪತ್ನಿಯ ಕೊಲೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೃತಿಕಾ ರೆಡ್ಡಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ವೈದ್ಯ ಕುಲಕ್ಕೆ ಅವಮಾನ ಅಂತ ಹೇಳಿದ್ದಾರೆ. ಕೃತಿಕಾ ರೆಡ್ಡಿ ಹತ್ಯೆಗೆ ವಕೀಲರ ಸಂಘ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಜೀವ ಉಳಿಸುವ ಔಷಧಿಯಿಂದಲೇ ಪತ್ನಿಯ ಕೊಲೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಆರೋಪಿ ಮಹೇಂದ್ರ ರೆಡ್ಡಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ವಕೀಲರಾದ ಸೌಜನ್ಯರವರ ಪುತ್ರಿ ಡಾಕ್ಟರ್ ಕೃತಿಕಾ ರೆಡ್ಡಿ, ಈ ಕೇಸ್ನಲ್ಲಿ ಸರ್ಕಾರ ಸೂಕ್ತ ತನಿಖೆಯನ್ನ ಮಾಡಬೇಕು. ಸರ್ಕಾರ ಸ್ಪೆಷಲ್ ಪಬ್ಲಿಕ್ ಅಂದರೆ ಈಗ ಒಬ್ಬರು ಗೌರ್ಮೆಂಟ್ ಲಾಯರನ್ನು ಅಪಾಯಿಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕೇಳಿರೋದು. ಆರೋಪಿ ಮಹೇಂದ್ರ ರೆಡ್ಡಿಗೆ ಜೀವಾವಧಿ ಶಿಕ್ಷೆಯೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ದಾರೆ. ಕೃತಿಕಾ ರೆಡ್ಡಿ ಅವರ ಕೊಲೆ ತುಂಬ ಅಮಾನುಷವಾದದ್ದು. ಈಕೆಯ ತಾಯಿ ಸೌಜನ್ಯರವರು ನಮ್ಮ ವಕೀಲರಾಗಿದ್ದು, ಈಕೆಯ ಗಂಡ ಮಹೇಂದ್ರ ರೆಡ್ಡಿ, ಕೃತಿಕಾ ರೆಡ್ಡಿ ಅವರ ಗಂಡ ಮಹೇಂದ್ರ ರೆಡ್ಡಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದು, ಆ ಡಾಕ್ಟರ್ ಕುಲಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ಘನ ಸರ್ಕಾರವನ್ನು ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ಈ ಕೇಸಲ್ಲಿ ಅತಿ ಜರೂರಾಗಿ ಉತ್ತಮವಾದ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಅಪಾಯಿಂಟ್ ಮಾಡಿ ವೈದ್ಯರ ಒಂದು ತಪಾಸಣೆಯಲ್ಲಿ ನರಳ್ತಾ ಇದ್ದಾಗ, ಅಂದರೆ ಅವ್ರಿಗೆ ಒಂದು ಕಷ್ಟವಾಗಿ ನರಳ್ತಾ ಇದ್ದಾಗ ಅಂಥ ಸಮಯದಲ್ಲಿ ಗಂಡ ಬಂದು ಅನಸ್ಥೀಷಿಯಾ ಇಂಜೆಕ್ಟ್ ಮಾಡಿದ್ದಾರೆ ಅವರ ಡ್ರಿಪ್ಸ್ನಲ್ಲಿ ಅಂತಂದರೆ, ಇದಕ್ಕಿಂತ ಖೇದಕರವಾದ, ಮಾರಕವಾದ ಹಾಗೂ ಭಯಾನಕವಾದ ಮೃತ್ಯು ಇನ್ಯಾವುದಿಲ್ಲ ಅಂತ ಹೇಳ್ಬೋದು. ಇದನ್ನು ಏನು ಅವ್ರನ್ನ ಕೊಂದಿರ್ತಕ್ಕಂಥದ್ದು ಅವರ ಪತಿ ಏನು ವೈದ್ಯರಿದ್ದಾರೆ ಮಹೇಂದ್ರ ರೆಡ್ಡಿಯವರು, ಅವರೇ ಅವರನ್ನು ಏನು ಪ್ರಾಣ ಉಳಿಸೋಕ್ಕೆ ಉಪಯೋಗಿಸ್ತಕ್ಕಂಥ ಔಷಧಿಯನ್ನು ಉಪಯೋಗಿಸಿ ಇವತ್ತು ಅವರ ಪ್ರಾಣ ತೆಗೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಎಷ್ಟು ಸಮಂಜಸ? ವೈದ್ಯರು ಒಬ್ಬ ಪ್ರಾಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ವೈದ್ಯೋ ನಾರಾಯಣ ಹರಿ ಅಂತಕ್ಕಂಥ ಒಂದು ಪದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತ